ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ರಿಟೇಲ್ ಡೈರಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಹೇಗೆ ಚೆಕ್ ಮಾಡೋದು ಅನ್ನೋದು ನೋಡೋಣ ನಮ್ಮ ರಿಟೇಲ್ ಡೈರಿ ಸಾಫ್ಟ್ವೇರ್. ಸೊ ನೀವು ಈಗಾಗಲೇ ನೋಡ್ತಿರ್ಬೋದು, ಇದು ಮೇನ್ ಪೇಜ್. ಸೊ ಮೇನ್ ಪೇಜ್ ಅಲ್ಲಿ ರಿಪೋರ್ಟ್ಸ್ ಅನ್ನೋ ಬಟನ್ ಇದೆ. ಸೊ ರಿಪೋರ್ಟ್ಸ್ಗೆ ಹೋಗೋಣ. ಇಲ್ಲಿ ನೀವು ನೋಡ್ಬೋದು ಕ್ಯಾಶ್ ಬುಕ್. ಎಸ್, ಈ ಕ್ಯಾಶ್ ಬುಕ್ ಅಲ್ಲಿ ಈಗ ಡಿಸ್ಪ್ಲೇ ಆಗಿರೋದು ಏಪ್ರಿಲ್ 1, 2025 ಇಂದ ಏಪ್ರಿಲ್ 1ನೇ ತಾರೀಕು 2025ರಿಂದ 7 ಏಪ್ರಿಲ್ 2025 ತನಕ ಏನೇನಾಗಿದೆ ಅನ್ನೋ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನಿಮಗೆ ಇದರಲ್ಲಿ ಬರ್ತಾ ಇದೆ. ಸೊ ನಾನು ಇವತ್ತಿನ ದಿನದ ನೋಡೋಣ. ಇವತ್ತಿನ ದಿನದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಕ್ಯಾಶ್ದು, ನಮ್ಮ ಕೈಯಲ್ಲಿ ಎಷ್ಟು ಕ್ಯಾಶ್ ಇನ್ ಹ್ಯಾಂಡ್ ಇದೆ ಅಂತ ನೋಡೋಣ. ಇದೆಲ್ಲ ವೀಕ್ಷಕರ ನೋಡಿ, ಇದೆಲ್ಲ ಎಕ್ಸ್ಪೆನ್ಸಸ್ ಇವತ್ತಿನ ಡೇಟ್ನಲ್ಲಿ ಆಗಿರುವಂಥದ್ದು. ಒಂದಷ್ಟು ಪೇಮೆಂಟ್ ರೆಸಿಪ್ಟ್ಸ್ ಇದೆ, ಒಂದಷ್ಟು ಟ್ರಾನ್ಸಾಕ್ಷನ್ ರೆಸಿಪ್ಟ್ಸ್ ಇದೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಏನೇನಾಗಿದೆ ಕ್ಯಾಶ್ ಅಲ್ಲಿ ಅನ್ನೋದು. ಈಸಿ ಅಲ್ಲ ವೀಕ್ಷಕರೇ. ಕ್ಯಾಶ್ ಇನ್ ಹ್ಯಾಂಡ್ ನೋಡ್ಬೋದು, ಕ್ಯಾಶ್ ಬುಕ್ ಅಲ್ಲಿ ಕ್ಯಾಶ್ ಬುಕ್ ಇದೆ. ಇವತ್ತಿನ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇವತ್ತಿನ ದಿನದ ಕ್ಯಾಶ್ ಬುಕ್ ಏನಾಗಿದೆ, ಎಷ್ಟಾಗಿದೆ, ಎಷ್ಟಿದೆ ಕೈಯಲ್ಲಿ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಾನು ಮತ್ತೊಮ್ಮೆ ಹೇಳ್ತೀನಿ, ಇಲ್ಲಿ ರಿಪೋರ್ಟ್ಸ್ ಅನ್ನೋ ಆಪ್ಷನ್ ಇದೆ. ಈ ರಿಪೋರ್ಟ್ಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ಅದರಲ್ಲಿ ನಿಮಗೆ ಇಲ್ಲಿ ಕ್ಯಾಶ್ ಬುಕ್ ಅನ್ನೋದೊಂದು ಆಪ್ಷನ್ ಸಿಗುತ್ತೆ. ಸೊ ಆ ಕ್ಯಾಶ್ ಬುಕ್ ಅಲ್ಲಿ ನೀವು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೇಟ್ ಕಾಣ್ತಿದೆ ಅಲ್ಲ, ಫ್ರಮ್ ಡೇಟ್ ಟು ಡೇಟ್ ಅನ್ನೋದು ಕಾಣ್ತಿದೆ ಅಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ದಿನದ ಬೇಕೋ ಆ ದಿನದ್ದು. ನಾನು ಇವತ್ತಿನ ದಿನದೇ ತಗೊಂತಾ ಇದ್ದೀನಿ. ಮತ್ತೆ ಇಲ್ಲಿ ಗೆಟ್ ಡೇಟಾ ಅನ್ನೋ ಆಪ್ಷನ್ ಇದೆ. ಎಸ್ ಕ್ಲಿಕ್ ಮಾಡ್ತೀನಿ. ಇವತ್ತಿನ ಎಲ್ಲ ಡೀಟೇಲ್ಸ್ ನಿಮಗೆ ಒಂದೇ ಪೇಜಲ್ಲಿ ಸಿಗುತ್ತೆ, ಕ್ಯಾಶ್ ಇನ್ ಹ್ಯಾಂಡ್ ಡೀಟೇಲ್ಸ್. ಸೊ ಇದು ಸುಲಭವಾಗಿದೆ ಅನ್ಕೊಂತೀನಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರಿಟೇಲ್ ಡೈರಿ ಸಾಫ್ಟ್ವೇರ್. Thank you so much. Ta-ta.